ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಮತ್ತು ಗೃಹಜ್ಯೋತಿ ಯೋಜನೆಯ 200 ಯೂನಿಟ್ ಉಚಿತ ವಿದ್ಯುತ್ ಪಡಿತಾ ಇದ್ದವರಿಗೆ ರಾಜ್ಯ ಸರ್ಕಾರ ಈಗ ಭಾರಿ ಶಾಕ್ ನೀಡಿದೆ. ಹೌದು, ನಿಮ್ಮ ಮನೆಗೆ ಬರ್ತಾ ಇರುವ ಸೌಲಭ್ಯಗಳು ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಲ್ಲಬಹುದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಜನಪ್ರಿಯ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈಗ ಮೇಜರ್ ಸರ್ಜರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಮುಂದೆ ಈ 2 ಯೋಜನೆಗಳ ಲಾಭ ಪಡಿಬೇಕಾದ್ರೆ ನೀವೆಲ್ಲರೂ ಕೂಡ ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸೋದು ಕಡ್ಡಾಯ. ಒಂದು ವೇಳೆ ನೀವು ಹೊಸ ಅರ್ಜಿಯನ್ನ ಹಾಕದೇ ಇದ್ರೆ ನಿಮ್ಮ ಸೌಲಭ್ಯಗಳು ಸಂಪೂರ್ಣವಾಗಿ ಕಟ್ ಆಗ್ಬೋದು. ಹಾಗಾದ್ರೆ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದ್ದು ಯಾಕೆ? ಹೊಸ ಅರ್ಜಿಯನ್ನ ಸಲ್ಲಿಸೋದು ಹೇಗೆ? ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ? ಈ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ಅಂದ್ರೆ ಕೊನೆಯವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ. ನಾನು ಶೇಷಕೃಷ್ಣ ಭಟ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರೋದು ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ. ಸೊ ಈ ಯೋಜನೆಗಳಿಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರ ಇದ್ದಕ್ಕಿದ್ದಂಗೆ ಇಂತಹ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅಂತ ನಿಮಗೆ ಅನಿಸ್ಬೋದು. ನೋಡಿ, ಸರ್ಕಾರದ ಈ ಯೋಜನೆಗಳಲ್ಲಿ ಆಗ್ತಾ ಇರುವಂತಹ ಕೋಟ್ಯಾಂತರ ರೂಪಾಯಿ ದುರ್ಬಳಕೆ ಮತ್ತು ನಕಲಿ ಫಲಾನುಭವಿಗಳ ಹಾವಳಿ. ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಸದ್ಯ ಗೃಹಲಕ್ಷ್ಮಿ ಯೋಜನೆಯಡಿ 1,28,00,000 ಫಲಾನುಭವಿಗಳಿದ್ದಾರೆ. ಆದ್ರೆ ಶಾಕಿಂಗ್ ವಿಷಯ ಏನ್ ಗೊತ್ತಾ? ಇದರಲ್ಲಿ ಸುಮಾರು 4,30,000 ಜನ ಐಟಿ ಕಟ್ಟುವ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತ ಶ್ರೀಮಂತರಿದ್ದಾರೆ. ಅಷ್ಟೇ ಅಲ್ಲ, ಮೃತಪಟ್ಟಂತ ಮಹಿಳೆಯರ ಅಕೌಂಟ್ಗಳಿಗೂ ಕೂಡ ಇನ್ನೂ ಹಣ ಜಮೆಯಾಗ್ತಾ ಇದೆ. ಸುಮಾರು 100 ಕೋಟಿ ರೂಪಾಯಿ ಹಣ ಮೃತಪಟ್ಟಂತವರ ಖಾತೆಗೆ ಹೋಗಿ ಸೇರಿದೆಯಂತೆ. ಇದಷ್ಟೇ ಅಲ್ಲ, ಇನ್ನು ಕೆಲವರಂತೂ ಬೇರೆ ಬೇರೆ ನಂಬರ್ ಲಿಂಕ್ ಮಾಡಿ ಅಕ್ರಮವಾಗಿ ಹಣ ಲೂಟಿ ಮಾಡ್ತಾ ಇದ್ದಾರೆ. ಸೊ ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ಅದೇ ರೀತಿ ಗೃಹಜ್ಯೋತಿ ಯೋಜನೆಯಲ್ಲೂ ಕೂಡ ಭಾರಿ ವಂಚನೆ ಬೆಳಕಿಗೆ ಬಂದಿದೆ. ಸದ್ಯ 1,68,00,000ಕ್ಕೂ ಹೆಚ್ಚು ಜನ ಫ್ರೀ ಕರೆಂಟ್ ಅಂದ್ರೆ ಉಚಿತ ವಿದ್ಯುತ್ ಅನ್ನ ಪಡಿತಾ ಇದ್ದಾರೆ. ಆದ್ರೆ ಒಬ್ಬೊಬ್ಬರೇ 5-6 ಮೀಟರ್ಗಳನ್ನ ಪಡ್ಕೊಂಡಿದ್ದಾರೆ. ಅವರು ನಿಜವಾಗಿಯೂ ಕೂಡ ಅಲ್ಲೇ ವಾಸ ಮಾಡ್ತಾ ಇದ್ದಾರಾ ಅಥವಾ ಹೊರ ರಾಜ್ಯದವರ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನು ಕೆಲವರಂತೂ ಕೆಳಗೆ ಅಂಗಡಿ ಇಟ್ಕೊಂಡು ಮೇಲೆ ವಾಸದ ಮನೆ ಮಾಡಿ ಎರಡಕ್ಕೂ ಕೂಡ ಉಚಿತ ವಿದ್ಯುತ್ ಅನ್ನ ಬಳಸ್ತಾ ಇದ್ದಾರೆ. ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ನಾವು ಉಚಿತ ವಿದ್ಯುತ್ ಕೊಡ್ತಾ ಇರೋದು ಬಡವರ ವಾಸದ ಮನೆಗೆ ಮಾತ್ರ, ಬಿಸ್ನೆಸ್ಗಲ್ಲ. ಸದ್ಯ ಸರ್ಕಾರವೇ ಪ್ರತಿ ಯೂನಿಟ್ಗೆ 7ರಿಂದ 8 ರೂಪಾಯಿ ಕೊಟ್ಟು ವಿದ್ಯುತ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ, ಖರೀದಿಸ್ತಾ ಇದೆ. ಹೀಗಾಗಿ ಈ ದುರ್ಬಳಕೆಯನ್ನ ತಡೆಯೋದಿಕ್ಕೆ ಹೊಸ ಅರ್ಜಿ ಕಡ್ಡಾಯ ಅಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಗ್ಯಾರಂಟಿ ಸಮಿತಿ ಮೇಲ್ವಿಚಾರಣೆ ಮಾಡಲಿದೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ. ಹಾಗಾದ್ರೆ ಈ ಹೊಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ? ನೋಡಿ, ಅದಕ್ಕೋಸ್ಕರನೇ ಸರ್ಕಾರ ಆಪರೇಷನ್ ಗೃಹಲಕ್ಷ್ಮಿ ಅನ್ನುವ ವಿಶೇಷ ಅಭಿಯಾನವನ್ನೇ ಶುರು ಮಾಡಿದೆ ಅಂತ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗಾಗಲೇ ಈ ಹೊಸ ಅರ್ಜಿ ಇದೆಯಲ್ಲ, ಈ ಹೊಸ ಅರ್ಜಿಯ ಪ್ರತಿಯನ್ನ ಸಿದ್ಧಪಡಿಸಿ ಹಣಕಾಸು ಇಲಾಖೆಗೆ ಕಳಿಸಿಕೊಟ್ಟಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅರ್ಜಿಯ ಪ್ರತಿಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಓಕೆ ಮಾಡ್ತಾರೆ ಅಂತ ಹೇಳುವಂತದನ್ನ ನಾವಿನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಇನ್ನು ಈ ಹೊಸ ಅರ್ಜಿಯಲ್ಲಿ ಮುಖ್ಯವಾಗಿ 8ರಿಂದ 10 ಪ್ರಶ್ನೆಗಳಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಬಯೋಮೆಟ್ರಿಕ್ ನೀಡುವ ಜೊತೆಗೆ ನೀವು ಈ ಎಲ್ಲ ಪ್ರಶ್ನೆಗಳಿಗೆ ಕಡ್ಡಾಯವಾಗಿ ಉತ್ತರವನ್ನ ಕೊಡಬೇಕಾಗತ್ತೆ. ಸೊ ಈಗ ನೀವು ಕೇಳ್ಬೋದು, ಹಾಗಿದ್ರೆ ಆ ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಇರ್ಬೋದು ಅಂತ. ನೋಡಿ, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ನಿಮ್ಮ ಮನೆಯ ನಿಜವಾದ ಯಜಮಾನಿ ಯಾರು ಮತ್ತು ಅವರ ಆಧಾರ್ ನಂಬರ್ ಏನು? ಎರಡನೇದು, ಯಜಮಾನಿಯ ನಿಖರವಾದ ಬ್ಯಾಂಕ್ ಖಾತೆ ವಿವರಗಳೇನು ಅಂದ್ರೆ ಬ್ಯಾಂಕ್ ಡೀಟೇಲ್ಸು. ಮೂರನೇದು, ಈ ಹಿಂದೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇತ್ತು. ನಾಲ್ಕನೇದು, ನಿಮ್ಮ ಕುಟುಂಬ ಯಾವ ಜಾತಿಗೆ ಸೇರಿದೆ ಅಂತ. ಇನ್ನು ಐದನೇದು, ಯಜಮಾನಿಯ ಪತಿಯ ಹೆಸರು ಮತ್ತೆ ಅವರ ಆಧಾರ್ ನಂಬರ್ ಏನು ಅಂತ. ಇನ್ನು ಮುಂದಿನದು, ನೀವು ಆದಾಯ ತೆರಿಗೆ ಅಂದ್ರೆ ಐಟಿ ಅಥವಾ GST ಅನ್ನ ಪೇ ಮಾಡ್ತಾ ಇದ್ದೀರಾ ಅಥವಾ ಇಲ್ವಾ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಬಳಿ ಇರೋದು APL ಕಾರ್ಡ್ ಅಥವಾ BPL ಕಾರ್ಡ್ ಅಂತ. ಸೊ ಈ ರೀತಿಯ ಪ್ರಶ್ನೆಗಳು ಇರ್ಲಿಕ್ಕಿದ್ದಾವೆ. ಸೊ ಅದಕ್ಕೆ ನೀವು ಉತ್ತರವನ್ನ ಪ್ರಾಮಾಣಿಕವಾಗಿ ಕೊಡಬೇಕಾಗತ್ತೆ. ಸೊ ಇನ್ನು ನೆಕ್ಸ್ಟ್, ಫಲಾನುಭವಿಗಳೇ, ಸರ್ಕಾರ ಶೀಘ್ರದಲ್ಲೇ ಈ ಹೊಸ ಅರ್ಜಿ ಸಲ್ಲಿಕೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡ್ಲಿಕ್ಕಿದೆ. ಹಾಗಾಗಿ ಅರ್ಜಿ ಸಲ್ಲಿಸೋದಕ್ಕೆ ನೀವು ಈಗಿನಿಂದನೇ ಕೆಲವೊಂದು ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗಿದ್ರೆ ಏನೇನ್ ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ? ಒಂದು, ಮನೆಯ ಯಜಮಾನಿಯ ಹೆಸರು, ಆಧಾರ್ ಕಾರ್ಡ್. ಎರಡನೇದು, ಯಜಮಾನಿಯ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಂದ್ರೆ ಬ್ಯಾಂಕ್ ಡೀಟೇಲ್ಸ್. ಇನ್ನು ಮೂರನೇದು, ಫಲಾನುಭವಿಯ ಜಾತಿ
ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೇನೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 4ನೇದು ಪತಿಯ ಹೆಸರು ಮತ್ತೆ ಅವರ ಆಧಾರ್ ಕಾರ್ಡ್, ಅಂದ್ರೆ ಅವರ ಆಧಾರ್ ಕಾರ್ಡ್ ಕೂಡ ಬೇಕು. 5ನೇದು APL ಅಥವಾ BPL ರೇಷನ್ ಕಾರ್ಡ್. ಹಾಗೇನೆ 6ನೇದು IT ಅಥವಾ GST ಪಾವತಿಸುತ್ತಿಲ್ಲ ಅಂತ ಹೇಳೋದ್ರ ಬಗ್ಗೆ ಮಾಹಿತಿ, ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ. ಈಗ ನೀವು ಕೇಳ್ಬೋದು, ಅರ್ಜಿಯಲ್ಲಿ ಸಲ್ಲಿಸೋದು. ನೋಡಿ, ಗ್ಯಾರಂಟಿ ಯೋಜನೆಗಳ ಈ ಹೊಸ ಅರ್ಜಿ ಸಲ್ಲಿಕೆಗೆ ಸರ್ಕಾರ ಶೀಘ್ರದಲ್ಲೇ ಅವಕಾಶ ನೀಡುವಂತ ಸಾಧ್ಯತೆ ಇದೆ. ಮಾಹಿತಿ ಪ್ರಕಾರ ನೀವು ಎಂದಿನಂತೆ ಬೆಂಗಳೂರುವನ್ನು, ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಕೇಂದ್ರಗಳಿಗೆ ಹೋಗಿ ಆಫ್ಲೈನ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು, ಅಪ್ಲಿಕೇಶನ್ ಹಾಕಬಹುದು. ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಕೆಯ ಜವಾಬ್ದಾರಿ ನೀಡುವ ಸಾಧ್ಯತೆ ಕೂಡ ಇದೆ. ಇನ್ನು ಸರ್ಕಾರ ಯಾವಾಗ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡುತ್ತೆ, ಏನೇನು ಮಾರ್ಗಸೂಚಿಗಳು ಇರ್ತವೆ ಅಂತ ಹೇಳುವಂತದನ್ನ ನಾವು ಕಾದು ನೋಡಬೇಕಾಗಿದೆ. ಇನ್ನು ಇದರ ಜೊತೆಗೆ ಈ ಬಾರಿ ವಿಶೇಷವಾಗಿ ನಿಮ್ಮ ಮನೆಗೆ ಬರುವಂತ ವಿದ್ಯುತ್ ಮೀಟರ್ ರೀಡರ್ಸ್ ಇದಾರಲ್ಲ, ಅವರ ಮೂಲಕನೇ ಗೃಹ ಜ್ಯೋತಿಯ ಅರ್ಜಿಗಳನ್ನ ವಿತರಿಸೋದಿಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೀವು ಫೋಟೋ ಮತ್ತು ಸೂಕ್ತ ದಾಖಲೆಗಳೊಂದಿಗೆ ಅವರಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಹಾಗಾಗಿ ದಾಖಲೆಗಳನ್ನೆಲ್ಲ ನೀವು ಇಟ್ಕೊಂಡಿರಬೇಕು. ಹೊಸ ಅರ್ಜಿ ಸಲ್ಲಿಸಿದ ತಕ್ಷಣ ನಿಮಗೆ ಸರ್ಕಾರದಿಂದ ಒಂದು ಅಧಿಕೃತ ಗ್ಯಾರಂಟಿ ಕಾರ್ಡ್ ಅಥವಾ ಗುರುತಿನ ಚೀಟಿಯನ್ನ ನೀಡಲಾಗುತ್ತೆ. ಸೊ ಈ ಸ್ಕೀಮಿಗೆ ಸಂಬಂಧಪಟ್ಟಂತೆ ಎಲ್ಲಾ ಅಪ್ಡೇಟ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಆದ್ರೆ ನಿಮಗೆ ನೆಕ್ಸ್ಟ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಾರದೆ ಇರಬಹುದು. ಯಾಕೆ ಅಂತ ಹೇಳಿದ್ರೆ ಕೆಲ ಜಿಲ್ಲೆಗಳಲ್ಲಿ ಒಂದಷ್ಟು ಗೃಹಲಕ್ಷ್ಮಿಯರನ್ನ ಅನರ್ಹರು ಅಂತ ಹೇಳಿ ಲಿಸ್ಟ್ ನಿಂದ ತೆಗೆದು ಹಾಕಿದ್ದಾರೆ. ಹಾಗಿದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನರನ್ನ ಅನರ್ಹರನ್ನಾಗಿ ಮಾಡಿದ್ದಾರೆ ಅಂತ ಹೇಳುವಂತದನ್ನ ಈಗ ನೋಡ್ತಾ ಹೋಗೋಣ. ಸೊ ಈಗ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇರಬಹುದು, ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ಜನ ಅನರ್ಹರಿದ್ದಾರೆ ಅಥವಾ ಅನರ್ಹ ಅಕೌಂಟ್ಗಳಿದಾವೆ ಅಂತ ಹೇಳಿ. ಮೊದಲನೇದಾಗಿ ಬೆಂಗಳೂರು ನಗರ 33,833 ಜನ IT ಅಥವಾ GST ಪೇ ಮಾಡ್ತಾ ಇದ್ದಾರೆ. ಸೊ ಅವರು ಅನರ್ಹರು, ಅವರಿಗೆ ಸುಮ್ಮನೆ ದುಡ್ಡು ಹೋಗ್ತಾ ಇದೆ ಅವರ ಅಕೌಂಟಿಗೆ. ಹಾಗೇನೆ 14,038 ಜನ ಮರಣ ಹೊಂದಿದ್ದಾರೆ, ಆದ್ರೆ ಅವರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಅಂದ್ರೆ ಒಟ್ಟಾಗಿ ಇಲ್ಲಿ ಬೆಂಗಳೂರು ನಗರದಲ್ಲಿ 47,871 ಅಕೌಂಟ್ಗಳಿಗೆ ಹಣ ಹೋಗ್ತಾ ಇದೆ. ಆದ್ರೆ ಈಗ ಅವನ್ನ ಅನರ್ಹಗೊಳಿಸಲಾಗಿದೆ. ಈ ಅಕೌಂಟ್ಗಳಿಗೆ ಇನ್ನು ಮುಂದೆ ಹಣ ಹೋಗಲ್ಲ. ಹಾಗೇನೆ ಬೆಳಗಾವಿ ಬರೋದಿದ್ರೆ 16,432 ಜನ IT ಮತ್ತೆ GST ಪೇ ಮಾಡ್ತಾ ಇದ್ದಾರೆ, ಅವರ ಅಕೌಂಟಿಗೆ ಹೋಗ್ತಾ ಇತ್ತು. ಮರಣ ಹೊಂದಿದವರು 15,850 ಜನ, ಟೋಟಲ್ ಆಗಿ 32,282 ಅಕೌಂಟ್ಗಳಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು. ಇನ್ನು ಮುಂದೆ ಆ ಅಕೌಂಟ್ಗಳಿಗೆ ಹಣ ಹೋಗಲ್ಲ. ನೆಕ್ಸ್ಟ್ ದಕ್ಷಿಣ ಕನ್ನಡ 10,495 IT ಮತ್ತೆ GST, ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪೇ ಮಾಡುವಂತವ್ರು ಇದ್ದಾರೆ. ಹಾಗೇನೆ ಮರಣ ಹೊಂದಿದವರು 6,159. ಹಾಗೇನೆ ಒಟ್ಟು 16,654 ಅಕೌಂಟ್ಗಳು ಅನರ್ಹಗೊಂಡಿದ್ದಾವೆ. ಅಂದ್ರೆ ಅವರಿಗೆ ಎಲಿಜಿಬಿಲಿಟಿ ಇಲ್ಲ, ಆದ್ರೂ ಆ ಅಕೌಂಟ್ಗಳಿಗೆ ಹಣ ಹೋಗ್ತಾ ಇತ್ತು, ಅದನ್ನ ಈಗ ಕಟ್ ಮಾಡಿದ್ದಾರೆ. ನೆಕ್ಸ್ಟ್ ಮೈಸೂರು 9,139 ಜನ IT ಮತ್ತೆ GST ಪೇ ಮಾಡ್ತಾ ಇದ್ದಾರೆ. ಮರಣ ಹೊಂದಿದವರು 11,541. ಸೊ ಟೋಟಲ್ ಆಗಿ 20,680 ಅಕೌಂಟ್ಗಳನ್ನ ಅನರ್ಹಗೊಳಿಸಲಾಗಿದೆ. ನೆಕ್ಸ್ಟ್ ತುಮಕೂರು 7,898 ಅಕೌಂಟ್ಗಳು, ಅಂದ್ರೆ ಆ ಹೋಲ್ಡರ್ಸ್ IT ಮತ್ತೆ GST ಪೇ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೋಗಬಾರ್ದು, ಆಕ್ಚುಲಿ ಹೋಗ್ತಾ ಇತ್ತು. ಹಾಗೇನೆ ಮರಣ ಹೊಂದಿದವರು 12,139. ಸೊ ಆ ಅಕೌಂಟ್ ಟೋಟಲ್ ಆಗಿ 20,037 ಅಕೌಂಟ್ಗಳಿಗೆ ಹಣ ಹೋಗ್ತಾ ಇತ್ತು, ಅದು ಈಗ ಅನರ್ಹಗೊಂಡಿದೆ. ಸೊ ಟೋಟಲ್ ಆಗಿ ಹೇಳೋದಿದ್ರೆ ನಿಮಗೆ ಶಾಕ್ ಆಗ್ಬಹುದು. ನೋಡಿ, 31 ಜಿಲ್ಲೆಗಳನ್ನು ತೆಗೆದುಕೊಂಡಾಗ ಇನ್ಕಮ್ ಟ್ಯಾಕ್ಸ್ ಮತ್ತೆ GST ಪೇ ಮಾಡುವಂತವರು 1,94,560 ಜನ, ಅವರ ಅಕೌಂಟಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇತ್ತು. ಹಾಗೇನೆ ಡೆತ್ ಆದಂತವರು, ಮರಣ ಹೊಂದಿದವರ ಅಕೌಂಟ್ಗಳು 1,95,224 ಅಕೌಂಟ್ಗಳು. ಸೊ ಟೋಟಲ್ ಆಗಿ 3,89,784 ಅಕೌಂಟ್ಗಳಿಗೆ ಹಣ ಹೋಗ್ತಾ ಇತ್ತು. ಆದ್ರೆ ಈಗ 3,89,784 ಅಕೌಂಟ್ಗಳನ್ನ ಅನರ್ಹಗೊಳಿಸಲಾಗಿದೆ. ಇನ್ನು ಮುಂದೆ ಈ ಅಕೌಂಟ್ಗಳಿಗೆ ಹಣ ಬರೋದಿಲ್ಲ. ಎಸ್, ಆಪರೇಷನ್ ಗೃಹಲಕ್ಷ್ಮಿ. ಹೌದು, ಸರ್ಕಾರ ಆಪರೇಷನ್ ಗೃಹಲಕ್ಷ್ಮಿ ಹೆಸರಿನಲ್ಲಿ ನಿಜವಾದ ಫಲಾನುಭವಿಗಳನ್ನ ಗುರುತು ಮಾಡುವ ಕೆಲಸ ಮಾಡ್ತಾ ಇದೆ. ಪ್ರತಿ ಒಂದು ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ಆರ್ಥಿಕ ನೆರವು ನೀಡುವಂತ ಯೋಜನೆಯೇ ಗೃಹಲಕ್ಷ್ಮಿ. ಇದು ನಿಮಗೂ ಕೂಡ ಗೊತ್ತು. ಆದ್ರೆ ಅನರ್ಹರು ಕೂಡ ಈ ಯೋಜನೆಯ ಲಾಭ ಪಡೆಯುತ್ತಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಈ ರೀತಿಯಾದಂತ ಒಂದು ಪರಿಷ್ಕರಣೆಗೆ ಮುಂದಾಗಿದೆ. ಹಾಗಾಗಿ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ತನಿಖೆ ನಡೆಸಿ ಅನರ್ಹರ ಹೆಸರನ್ನ ಲಿಸ್ಟ್ ನಿಂದ ಕೈ ಬಿಡಲಾಗಿದೆ. ಈಗಾಗಲೇ ನಾನು ಅದರ ಡೀಟೇಲ್ಸ್ ಕೊಟ್ಟಿದ್ದೆ. ಹಾಗಾಗಿ ಮುಂದಿನ ತಿಂಗಳಿಂದ ನಿಮ್ಮ ಖಾತೆಗೆ ಹಣ ಬರೋದು ನಿಂತರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ ತಕ್ಷಣ ನಾವು ನಿಮಗೆ ಮತ್ತೊಂದು ವಿಡಿಯೋ ಮೂಲಕ ಅದರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕೊಡ್ತೀನಿ. ಆದ್ರೆ ನೀವು ನಿಜವಾದ ಮತ್ತು ಅರ್ಹ ಫಲಾನುಭವಿಗಳಾಗಿದ್ರೆ ಯಾವುದೇ ರೀತಿಯಾದಂತ ಆತಂಕ, ಟೆನ್ಷನ್ ನಿಮಗೆ ಬೇಡ. ಸರ್ಕಾರಿ ನಿಯಮದಂತೆ ಹೊಸ ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಸೌಲಭ್ಯವನ್ನ ಮುಂದುವರಿಸಿಕೊಳ್ಳಬಹುದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ ಜೊತೆಗೆ ಶೇರ್ ಮಾಡಿ. ಬಾಸ್ವಾಲ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@botswala.com. ವಾಟ್ಸ್ಆಪ್ ನಂಬರ್ 9108014192.
Boss Wala. Be the boss.